ಟಾಟಾ ಎಸ್ ವಾಹನಕ್ಕೆ ಕಿಡಿಗೇಡಿಗಳು ಈಗ ಬೆಂಕಿ ಇಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಟಾಟಾ ಎಸ್ ವಾಹನಕ್ಕೆ ಈಗ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಈ ಒಂದು ಘಟನೆ ಆಗಿದ್ರೆ ಎಲ್ಲಿ ನಡೆದಿರುವಂತಹದ್ದು? ಟಾಟಾ ಎಸ್ ವಾಹನಕ್ಕೆ ಈಗ ಕಿಡಿಗೇಡಿಗಳು ಬೆಂಕಿ ಇಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ ತಾಲೂಕಿನ ಹೊನಗ ಗ್ರಾಮದಲ್ಲಿ ಈ ಒಂದು ಘಟನೆ. ಮಾತಂಗಿ ಗಲ್ಲಿಯ ಸರ್ವಿಸ್ ರಸ್ತೆ ಬಳಿ ಘಟನೆ ಸಂಭವಿಸಿದೆ. ರೇಣುಕಾ ದುಂಡಪ್ಪ ಅವರಿಗೆ ಸೇರಿದಂತಹ ವಾಹನಕ್ಕೆ ಬೆಂಕಿ ಇಡಲಾಗಿದೆ. ತಡರಾತ್ರಿ 1 ಗಂಟೆ ಸುಮಾರಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಕಿಡಿಗೇಡಿಗಳು. ಟಾಟಾ ಎಸ್ ವಾಹನ ನಡೆಸಿ ಜೀವನ ನಡೆಸುತ್ತಿದ್ದಂತಹ ಕುಟುಂಬ ಈಗ ಅವರಿಗೆ ಬೇಕಾಗಿರುವಂತಹ ಒಂದು ಆಧಾರವನ್ನೇ ಕಳೆದುಕೊಂಡು ಕುಟುಂಬಸ್ಥರು ವಾಹನ ಸಂಪೂರ್ಣವಾಗಿ ಭಸ್ಮವಾಗಿದೆ. ಮೊಬೈಲ್ ಆಧಾರದ ಮೇಲೆ ವ್ಯಕ್ತಿ ವಶಕ್ಕೆ ಪಡೆದ ಪೊಲೀಸ್. ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮಾತಂಗಿ ಗಲ್ಲಿಯ ಸರ್ವಿಸ್ ರಸ್ತೆ ಬಳಿ ಈ ಒಂದು ಘಟನೆ ಸಂಭವಿಸಿದೆ. ರೇಣುಕಾ ದುಂಡಪ್ಪ ಎನ್ನುವವರಿಗೆ ಸೇರಿದಂತಹ ವಾಹನ ಇದಾಗಿದ್ದು ತಡರಾತ್ರಿ 1 ಗಂಟೆ ಸುಮಾರಿಗೆ ಕಿಡಿಗೇಡಿಗಳು ನಿಲ್ಲಿಸಿರುವಂತಹ ವಾಹನಕ್ಕೆ ಹೋಗಿ ಬೆಂಕಿಯನ್ನ ಇಟ್ಟಿದ್ದಾರೆ. ಇನ್ನು ಘಟನೆಯಿಂದ ಅಂದಾಜು 5 ಲಕ್ಷಕ್ಕಿಂತ ಹೆಚ್ಚು ಅವರಿಗೆ ಹಾನಿಯಾಗಿರುವಂತದ್ದು. ಪಾಪ ಅವರು ಟಾಟಾ ಎಸಿ ವಾಹನವನ್ನೇ ನೆಚ್ಚಿಕೊಂಡು ಜೀವನವನ್ನ ನಡೆಸ್ತಾ ಇದ್ರಂತೆ. ಅವರ ಸಂಪೂರ್ಣ ಕುಟುಂಬ ಆ ಒಂದು ಟಾಟಾ ಎಸಿ ಮೇಲೆ ತಮ್ಮ ನಿಲುವನ್ನ ಇಟ್ಕೊಂಡು ಬೆಂಕಿಗಾಹುತಿಯಾದಂತಹ ವಾಹನವನ್ನ ನೀವು ಗಮನಿಸ್ತಾ ಇರ್ಬೋದು. ಸಂಪೂರ್ಣವಾಗಿ ಆ ಒಂದು ವಾಹನ ಸುಟ್ಟು ಕರಕಲಾಗಿರುವಂತದ್ದು. ತಡರಾತ್ರಿ 1 ಗಂಟೆ ಹೊತ್ತಿಗೆ ಕಿಡಿಗೇಡಿಗಳು ಆ ಒಂದು ವಾಹನಕ್ಕೆ ಈಗ ಬೆಂಕಿಯನ್ನ ಹಚ್ಚಿರುವಂತದ್ದು. ಆ ಒಂದು ಕುಟುಂಬ ಏನಿದೆ, ಟಾಟಾ ಎಸಿಯನ್ನ ಕಳೆದುಕೊಂಡಿರುವಂತಹ ಕುಟುಂಬ, ರೇಣುಕಾ ದುಂಡಪ್ಪ ರಾವುತ ಎನ್ನುವವರ ಕುಟುಂಬಕ್ಕೆ ಸೇರಿದಂತಹ ವಾಹನ ಇದಾಗಿದ್ದು ಅವರ ಸಂಪೂರ್ಣ ಕುಟುಂಬ ಆ ವಾಹನದ ಮೇಲೆ ಡಿಪೆಂಡ್ ಆಗಿತ್ತು. ಅವರ ಜೀವನವನ್ನೇ ಅದರ ಆಧಾರದ ಮೇಲೆ ನಡೆಸಿಕೊಂಡು ಹೋಗ್ತಾ ಇದ್ರು. ಈಗ ಜೀವನದ ಆಧಾರವಾಗಿರುವಂತಹ ಟಾಟಾ ಎಸ್ ಅನ್ನೇ ಈಗ ಅವರು ಕಳೆದುಕೊಂಡಿದ್ದಾರೆ. ಇನ್ನು ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಮೊಬೈಲ್ ಆಧಾರದ ಮೇಲೆ ವ್ಯಕ್ತಿ ವಶಕ್ಕೆ ಪಡೆದಿದೆ. ಯಾಕಂದ್ರೆ ಆ ಒಂದು ದೃಶ್ಯಾವಳಿಗಳು ಈಗ ಸೆರೆಯಾಗಿರುವಂತದ್ದು. ಯಾರು ಅದನ್ನ ಮಾಡಿದ್ದಾರೆ ಎಂಬ ಬಗ್ಗೆ ಈಗ ಪೊಲೀಸರು ಪತ್ತೆ ಹಚ್ಚಿರುವಂತದ್ದು. ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡಲಾಗಿರುವಂತದ್ದು. ಯಾರೋ ಆಗದೇ ಇರೋರು ಈ ಒಂದು ಕೆಲಸ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿರುವಂತದ್ದು. ಎಮರ್ಜೆನ್ಸಿ ಬೇಕಿವಲ್ಲ.